46 ದಿನ ಆಯಿತು. ಇರಾನ್, ಇಸ್ರೇಲ್, ಅಮೆರಿಕಾದವರು ಪರಸ್ಪರ ಯುದ್ಧದ ಮೂಡ್ನಿಂದ ಅವರು ಆಚೆಗೆ ಬರ್ತಾ ಇಲ್ಲ. ಯುದ್ಧದ ಪರಿಸ್ಥಿತಿ, ಯುದ್ಧ ನಿಂತರೂ ಕೂಡ, ಅಂದರೆ ನೇರವಾಗಿ ದೇಶಗಳ ಮೇಲಿನ ದಾಳಿ ನಿಂತರೂ ಕೂಡ ಯುದ್ಧದ ಪರಿಸ್ಥಿತಿ ನಿಂತಿಲ್ಲ. 3 ದೇಶಗಳ ಮಧ್ಯೆ ಇರುವಂತಹ ಸಮಸ್ಯೆಗೆ ಇಡೀ ಜಗತ್ತೇ ಒಂದು ರೀತಿಯಂತಹ ನರಕಯಾತನೆಯನ್ನು ಅನುಭವಿಸುವಂತಾಗಿದೆ. ಈ ಯುದ್ಧದಿಂದಾಗಿ ಭಾರತದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಕೂಡ ಬಿಗಡಾಯಿಸ್ತಾ ಹೋಗ್ತದೆ. ಅದರಲ್ಲೂ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತರು ಅನುಭವಿಸುತ್ತಿರುವಂತಹ ಸಂಕಷ್ಟ ಹೇಳುತ್ತಿರುವುದಾಗಿದೆ. ಕೊಲ್ಲಿ ಯುದ್ಧದಿಂದಾಗಿ ಹೋಟೆಲ್ಗಳಿಗೆ LPG ಸಿಗ್ತಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಈಗಾಗಲೇ ಆಟೋದವರಿಗೆ ಗ್ಯಾಸ್ ಸರಿಯಾಗಿ ಸಿಗದೆ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದ ರೈತರಿಗೆ ಯುದ್ಧದ ಬಿಸಿ ಜೋರಾಗಿ ತರ್ತಾ ಇದೆ. ಬಿಸಿಲಲ್ಲೂ ಬೆವರು ಸುರಿಸಿ ಬೆಳೆದಂತಹ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಬರಗಾಲದಲ್ಲೂ ಚಿನ್ನದಂತಹ ಬೆಳೆ ತೆಗೆದರೂ ರೇಟ್ ಸಿಗ್ತಾ ಇಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಯ ಬೆಳೆ. ಚಿಕ್ಕಬಳ್ಳಾಪುರದ ಆಲೂಗಡ್ಡೆಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಮಧ್ಯಪ್ರಾಚ್ಯ ದೇಶಗಳಲ್ಲಿ. ದುಬೈ, ಒಮನ್, ಇರಾನ್, ಕುವೈತ್ ಜೊತೆಗೆ ಶ್ರೀಲಂಕಾ, ಮಲೇಷಿಯಾಗೂ ಕೂಡ ಚಿಕ್ಕಬಳ್ಳಾಪುರದಿಂದ ಆಲೂಗಡ್ಡೆ ರಫ್ತಾಗ್ತಾ ಇದೆ. ಆದರೆ ಕಳೆದ 30 ದಿನಗಳಿಂದ ಎಕ್ಸ್ಪೋರ್ಟ್ ನಿಂತೋಗಿದೆ. ಒಂದು ಕಡೆ ರೈತರು ಆಲೂಗಡ್ಡೆಯನ್ನೆಲ್ಲ ಮಾರ್ಕೆಟ್ಗೆ ತಂದು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಶೇಖರಣೆ ಮಾಡಿ ಇಡುವುದು ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗೆ ಆಲೂಗಡ್ಡೆ ಬೆಳೆದವರ ಪಾಡು ನರಕ ಯಾತನೆ ಅಂತಾಗೋಗಿದೆ. ರೈತರು ಕಷ್ಟ ಬಿದ್ದಾರೆ ಸರ್. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ, ಎಲ್ಲ ತುಂಬ್ಕೊಂಡು ಬಂದಿದ್ದಾರೆ ಅಂತ ನಮ್ದು ಇರೋದು 2 ಲಕ್ಷ ಲೋಡ್ ಕೆಪಾಸಿಟಿ ಇರೋದು. ಹೆಚ್ಚು ಲೋಡು ನಾವು ತುಂಬ್ಸೋಕ್ಕಾಗ್ತಾ ಇಲ್ಲ. ಇವಾಗ 1,10,000 ನಮ್ಮಲ್ಲಿ ಲೋಡ್ ಆಗಿದೆ. ಒಳಗಡೆ ಹಾಕಿರೋ ಗಡ್ಡೆಗಳು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತಂದರೆ ನಾನು ಕ್ಲೋಸ್ ಮಾಡಬೇಕು. ನಾವು ಇನ್ನೇನು ತುಂಬೋಕ್ಕೂ ಆಗಲ್ಲ, ಡೋರ್ ಓಪನ್ ಮಾಡೋಕ್ಕಾಗಲ್ಲ. ರೈತರು ಕಷ್ಟ ಬಿದ್ದಾರೆ ಸರ್. ಎಲ್ಲ ಕಡೆ ಬೆಳೆ ಚೆನ್ನಾಗಿ. ಇನ್ನು ಆಲೂಗಡ್ಡೆ ಬೆಳೆದವರ ಪಾಡಂತೂ ನರಕ ಯಾತನೆಯಾಗಿದೆ. 1 kg ಆಲೂಗಡ್ಡೆ ಬೆಳಿಬೇಕಂದ್ರೆ ಕನಿಷ್ಠ 10 ರೂಪಾಯಿಯಷ್ಟು ಖರ್ಚು ಹಾಕಿ ಆಗುತ್ತೆ. ಬಿತ್ತನೆ ಮಾಡಬೇಕು, ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು, ಗಂಟೆಗಟ್ಟಲೆ ಬಿಸಿಲಲ್ಲಿ ಒಣಗಿ ನೀರು ಹರಿಸಿ ಬೆಳೆ ತೆಗಿಬೇಕು. ಬೆಳೆ ಕೈಗೆ ಬರ್ತಾ ಇದ್ದಂತೆ ಕಟಾವು ಮಾಡಿ ಅದನ್ನು ಮಾರ್ಕೆಟ್ಗೆ ಸಾಗಿಸ್ಬೇಕು. ಹೀಗೆ ಎಲ್ಲದಕ್ಕೂ ಕೂಡ ಖರ್ಚು ಮಾಡಿ ಮಾರ್ಕೆಟ್ಗೆ ತಂದು ಹಾಕಿದರೆ ಅಲ್ಲಿ ಸಿಗ್ತಿರುವಂಥದ್ದು kg ಆಲೂಗಡ್ಡೆಗೆ 8 ರಿಂದ 10 ರೂಪಾಯಿ ಮಾತ್ರ. 52 kg ಮುಟ್ಟಿಗೆ 400 ರಿಂದ 500 ರೂಪಾಯಿ ಸಿಗ್ತಾ ಇದ್ದು ರೈತರಿಗೆ ನಷ್ಟ ಆಗಿದೆ ಹೊರತು ನಯಾ ಪೈಸೆ ಲಾಭವನ್ನು ನೋಡ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದ ಕತೆ ಇದಾದರೆ ಕೋಲಾರದ APMC ಮಾರುಕಟ್ಟೆ ಪರಿಸ್ಥಿತಿ ಕೂಡ ಇನ್ನೂ ಭೀಕರವಾಗಿದೆ. ಕೋಲಾರದ ರೈತರು ಈ ವರ್ಷ ಹುರುಳಿಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಬದನೆಕಾಯಿ, ಎಲೆಕೋಸು, ಕ್ಯಾರೆಟ್, ಸೌತೆಕಾಯಿ, ಮೆಣಸಿನಕಾಯಿ ಅಂತ ಎಲ್ಲ ಥರದ ತರಕಾರಿ ಕೂಡ ಬೆಳೆಸಿದ್ದಾರೆ. APMCಗೂ ತಂದು ಹಾಕ್ತಿದ್ದಾರೆ. ಆದರೆ ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಹಲ್ಲಿಲ್ಲ ಅನ್ನುವಂತಹ ರೀತಿಯಲ್ಲಿ ರೈತರ ಪರಿಸ್ಥಿತಿ ಆಗಿದೆ. ರೇಟ್ ಇದ್ದಾಗ ಬೆಳೆ ಬೆಳೆಯೋಕ್ಕಾಗಲ್ಲ. ಈಗ ಬೇಸಿಗೆಯಲ್ಲಿ ಬಂಗಾರದಂತಹ ತರಕಾರಿ ಬೆಳೆದರೂ ಕೂಡ ರೇಟ್ ಸಿಗ್ತಿಲ್ಲ. ಯಾಕಂದರೆ ಇದೆಲ್ಲ ಮದುವೆ ಸೀಸನ್ನು, ಭಾಳಷ್ಟು ಮಾರ್ಕೆಟ್ನಲ್ಲಿ ಚಲನೆ ಇರುವಂಥ ಸೀಸನ್. ಆದರೆ ಇಲ್ಲಿ ರೇಟ್ ಬಿದ್ದೋಗಿದೆ. ತಿಂಗಳಿಂದ ರೇಟ್ಗಳಿಲ್ಲ. ಈಗೆಲ್ಲ 10 ರೂಪಾಯಿ 12 ರೂಪಾಯಿ ಒಳಗೆ 8 ರೂಪಾಯಿ ಹೋಗ್ತಾ 5-6 ರೂಪಾಯಿನಿಂದನೂ ಸುಮಾರು ರೈತರು ನಷ್ಟ ಆಗ್ಬೋದು. ಅದೇ ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾರೆ. ನಮ್ಗೇನು ಗೊತ್ತು, ಹೇಳ್ತಾವ್ರೆ ಇಲ್ಲ ಹಿಂಗೆ ಮಾಡಿಬಿಟ್ರೆ ತಿಂಗಳಿಂದ ಹೋಯ್ತಲ್ಲ. ನೀನೇ ಬಂದಿರೋದಾ? ಮೊನ್ನೆ ಬಂದಿತ್ತು 10 ರೂಪಾಯಿ 12 ರೂಪಾಯಿ. ಏನಂದರೆ ಗ್ಯಾಸ್ ಪ್ರಾಬ್ಲಮ್ ಅಂದರೆ ಒಂದು ಟೈಮ್ ಆಗಿದೆ, ಬಜ್ಜಿಗಳಿಗಾಗಿದೆ. ಮಿಕ್ಕಿದ ಐಟಮ್ಗಳೆಲ್ಲ ಹೋಗ್ತಾ ಇದೆ ಸೇಮ್ ರೇಟ್ಗಳೇ, 10, 12, 15 kgಗಳು ಹೋಗ್ತಾ ಇದೆ ಅಷ್ಟೇ. ಇನ್ನು ಮಿಕ್ಕಿದೇನಿಲ್ಲ, ಸೇಮ್ ಮೊದಲು ಹೆಂಗಿತ್ತು ಅದೇ ರೇಟ್ಗೆ ಹೋಗ್ತಾ ಇದೆ. ಇಲ್ಲಿ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇದೆ. ಬಿಸಿಲು ಮೇನು, ಬಿಸಿ ಹೆವಿ ಟೆಂಪ್ರೇಚರು 35-40 ಪಲ್ಟಾಗಿದೆ ಕೋಲಾರಲ್ಲಿ. ಆ ಪ್ರಾಬ್ಲಮ್ನಿಂದ ಬೀನ್ಸು ಬೆಳೆಯೋಕ್ಕಾಗ್ತಾಯಿಲ್ಲ. ಇನ್ನು ಕೋಲಾರದ APMCಗೆ ಪ್ರತಿದಿನ 5 ರಿಂದ 6 ಕ್ವಿಂಟಾಲ್ನಷ್ಟು ತರಕಾರಿಗಳನ್ನು ರೈತರು ತಂದು ಹಾಕ್ತಾ ಇದ್ದಾರೆ. ಆದರೆ ಅರ್ಧಕ್ಕರ್ಧ ಸೇಲ್ ಆಗ್ತಾ ಇಲ್ಲ. ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ನವರು ತರಕಾರಿ ಖರೀದಿಸುವುದನ್ನು ಅರ್ಧಕ್ಕರ್ಧ ನಿಲ್ಲಿಸಿದ್ದಾರೆ. ಇದರಿಂದ ವಿದೇಶಗಳಿಗೂ ಕೂಡ ಒಂದು ಕಡೆ ರಫ್ತಾಗ್ತಾ ಇಲ್ಲ. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿಗೂ ಹೋಗ್ತಾ ಇದ್ದಂತಹ ತರಕಾರಿ ಹೋಗ್ತಾ ಇಲ್ಲ. ತರಕಾರಿಗಳನ್ನು ಶೇಖರಣೆ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಸಮಸ್ಯೆ ಬೇರೆ ಇದೆ. ಒಟ್ಟಾರೆ ರೈತರು ಪಡ್ತಿರುವಂತಹ ಸಂಕಷ್ಟ ಯಾವ ಶತ್ರುಗೂ ಕೂಡ ಬರಬಾರ್ದು ಅನ್ನುವಂತಹ ಸ್ಥಿತಿಯಲ್ಲಿ ಇರುವಂಥದ್ದು. ಈ ವಿಚಾರದಲ್ಲಿ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಆದರೆ ರೈತರ ಸಂಕಷ್ಟಕ್ಕೆ ಪರಿಹಾರ ಎಲ್ಲಿದೆ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಉಳಿದಿರುವಂಥದ್ದು.